ತುಂಬ ಜನ ನನಗೆ DM ಮಾಡಿದ್ರಿ ಮತ್ತು ಕಮೆಂಟಲ್ಲಿ ಕೂಡ ಮೆನ್ಷನ್ ಮಾಡಿ ಕೇಳ್ತಿದ್ರಿ, ಸರ್ ಇದು VA ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಸರ್ವರ್ ಬ್ಯುಸಿ ಬರ್ತಿದೆ ಅಂತ. ಬಟ್ ಸರ್ವರ್ ಬ್ಯುಸಿ ಬರ್ತಿರೋದ್ರಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ರಿಕ್ವೆಸ್ಟ್ ಕಳಿಸಿದ್ವಿ. ಸೊ ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವರು ಕೂಡ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅದೇನೆಂದರೆ ಸರ್ವರ್ ಬ್ಯುಸಿ ಇರೋದ್ರಿಂದ VA ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ನಿಮಗೆ 30 ಜುಲೈ ಇತ್ತು, ಬಟ್ ಇವಾಗ 1 ವೀಕ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇನೆಂದರೆ 30 ಜುಲೈ ಇದ್ದಿದ್ದನ್ನು 7 ಆಗಸ್ಟ್ ಮಾಡಿದ್ದಾರೆ. ಅದನ್ನ ಅಫಿಷಿಯಲಾಗಿ ಕೂಡ ಅನೌನ್ಸ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಆಗಿದೆ ಇವಾಗ. ಅಪ್ಲಿಕೇಶನ್ ಡೆಡ್ಲೈನ್ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಎಕ್ಸ್ಟೆಂಡ್ ಆಗಿದೆ, 1 ವೀಕ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಪ್ಲಿಕೇಶನ್ ಫೈನಲ್ ಡೇಟ್ ಬಂದು ಆಗಸ್ಟ್ 10, ಬಟ್ ಅಪ್ಲಿಕೇಶನ್ ಹಾಕೋವರೆಗೂ ನಿಮಗೆ ಆಗಸ್ಟ್ 7ವರೆಗೂ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 10ವರೆಗೂ ನೀವು ಪೇಮೆಂಟ್ನ ಮಾಡ್ಬೋದು, ಫೀಸ್ ಪೇಮೆಂಟ್ನ ಮಾಡ್ಬೋದು. ಎಕ್ಸಾಮ್ ಡೇಟ್ ಬಂದು ಅಕ್ಟೋಬರ್ 4 ನಡೆಯುತ್ತೆ, ಮತ್ತು ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಡೇಟ್ ನಿಮಗೆ ಅಕ್ಟೋಬರ್ 25. ಅಂದರೆ ಇವಾಗ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು ಸರ್ವರ್ ಬ್ಯುಸಿ ಬರ್ತಿತ್ತು, ಯಾರ್ದು ಕೂಡ ಅಪ್ಲೈ ಆಗ್ತಿರಲಿಲ್ಲ. ಬಟ್ ಇವಾಗ ಸರ್ವರ್ ಬ್ಯುಸಿ ಇರೋದ್ರಿಂದ ಇನ್ನೂ 1 ವೀಕ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ನೀವು ನೋಡ್ಕೋಬೋದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಡೇಟ್ 29/7/2026 ಡೇಟ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ. ಲಾಸ್ಟ್ ಡೇಟ್ ಬಂದು ನಿಮಗೆ 30/7/2026 ಇತ್ತು, ಬಟ್ ಇವಾಗ 7/8/2026ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾವಾಗ ಬೇಕಿದ್ರೂ ಸರ್ವರ್ ಡೌನ್ ಆಗ್ಬೋದು, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಈ ವಿಷಯನ ನಿಮಗೆ ತಿಳಿಸ್ಬೇಕಿತ್ತು. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ LG ಕಂಪ್ಯೂಟರ್ ಸೆಂಟರ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.